ಏನೋ ಮಾತಾಡ್ಬೇಕಂತ ಕರ್ಕೊಂಬಂದಲ್ಲ ಸುಬು. ಏನು ಮಾತಾಡಬೇಕು? ಏನಿಲ್ಲ, ಅದೇ ಇವಳು ಜೀವಿತನ ವಿಷಯನೇ ಮಾತಾಡೋಣ ಅಂತ ಕರ್ಕೊಂಡು ಬಂದೆ. ಅವಳು ಅಲ್ಲೇ ಇದ್ದಾಳೆ, ನಾವು ಇಲ್ಲಿದ್ದೀವಿ. ಸರಿ ಹೋಗಲ್ಲ ಇದು. ಅದಕ್ಕೇ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗೆ. ಇವಳು ಪಾಪ ಇವಳು ವ್ಯಾಪಾರ ಇವಳು ಮಾಡ್ಕೊಂಡು ಇವಳು ಜೀವನ ಇವಳು ನೋಡ್ಕೊಂತಾಳೆ, ನನ್ನ ಜೀವನ ನಾನು ನೋಡ್ಕೊತೀನಿ. ಅದಕ್ಕೆ ಅರ್ಥ ನನಗೂ ಸಹಾಯ ಆದಂಗೆ ಆಗುತ್ತೆ. ನನಗೆ ಎಗ್ ರೈಸ್ ಅಂಗಡಿ ತಗೋ, ಗೋಬಿ ಅಂಗಡಿ ತಗೋ, ಅಲ್ಲಿ ವಾರದಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹಬ್ಬದ ಟೈಮಲ್ಲಿ ಚೆನ್ನಾಗಿ ಆಯಿತು. ಇವಾಗ ಹಬ್ಬಕ್ಕೊಂದು ವಾರ ರಜಾ ಮಾಡಿದ್ವಿ. ನಾವು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇವತ್ತಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನೆನ್ನೆನೂ ಸುಮಾರೇನೆ, ಇವತ್ತಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಗೆಲ್ಪಿಗೆ ನೀನೇ ನೋಡ್ತಾ ಇದೆಯಲ್ಲ, ಕರ್ಕೊಂಬರ್ತಾಯಿದ್ದೀನಿ. ಅದಕ್ಕೆ ನಾನು ಅತ್ಲಾಗೆ ಸುಮ್ಮನೆ ನಾಟಕ ಆಡ್ತಾಯಿದ್ದೀವಲ್ಲ, ಸುಮ್ಮನೆ ನಿಜವಾಗ್ಲೂ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಅವಳು ಬದಲಾಗಲ್ಲ ಸಿರಿ, ಅವಳು ಬದಲಾಗಲ್ಲ. ನಾಳೆ ಹೋಗಿ ನಾನು ಅವಳನ್ನ ಎಷ್ಟು ರೀತಿಯಿಂದ ಬಾ ಮನೆಗೆ ಅಂತೇಳಿ ಕರ್ಕೊಂಬರೋಣ ಅಂತ ಕರೆದ್ರೂ ನಾನು ಬರೋಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡಿದ್ಲು. ಅದಕ್ಕೆ ನಾನು ನಿಜವಾಗ್ಲೂ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಅವಳಿಗೂ ಯಾರೂ ಇಲ್ಲ. ಪಾಪ ಅವಳು ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಮನೆಯಾಗೆಲ್ಲನ. ನಮ್ಮ ಅಮ್ಮನಾಗಲಿ ನಮ್ಮ ಅಜ್ಜಿನಾಗಲಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ. ಅದಕ್ಕೆ ಅಂತ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿರಿ. ಏನು ನಂಬ್ತೀಯ ನೀನು ನಂಬ್ತೀಯ? ಅದಕ್ಕೆ ಮನೆ ಕರ್ಕೊಂಬಂದು ಕೇಳೋಣ ಅಂತ ಸುಮ್ಮನೆ ಅದೇ. ಮಾಡು, ಏನು ಮಾಡ್ತೀಯ? ಅವಳು ಒಪ್ಪಿದ್ರೆ ನಿನಗೂ ಇಷ್ಟ ಇದ್ದರೆ ಆದ್ರೆ ಆಯಿತು. ಮಾಡು, ಏನು ಮಾಡ್ತೀಯ? ಆಗ್ತೀಯಾ? ನನಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನನಗೆ ಹಿಂಗೆ ಚೆನ್ನಾಗಿ ನೋಡ್ಕೊಂಡು ಹಿಂಗೆ ಚೆನ್ನಾಗಿದ್ಬಿಟ್ರೆ ಸಾಕತ್ಲಾಗೆ. ನನಗೆ ಯಾವಾಗಲೂ ನೀವು ಹಿಂಗೆ ಅವಳು ಚೆನ್ನಾಗಿ ಆಗ್ತಿದ್ದಂಗೆ ಮತ್ತೆ ನನ್ನ ಕೈ ಬಿಡೋದು ಇದೆಲ್ಲ ಮಾಡೋಂಗಿಲ್ಲ. ಅವಳಿಗೆ ಬುದ್ಧಿ ಬರಬೇಕು ಅವಳಿಗೂ. ಮತ್ತು ಹಿಂಗೆ ಇನ್ನೇನು ನಾವು ಆಡ್ತಾ ಇರೋದು ನಾಟಕ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಇಲ್ಲಾಂದರೆ ಬಿಡಿ ಹೋಗಿ, ನಿಜವಾಗ್ಲೂ ಆದರೆ ಆಯಿತು. ನನಗೂ ಇಷ್ಟನೇನೆ. ಈಗ ಒಬ್ಬಳೇ ಇದು ನನಗೆ ಬೇಜಾರಾಗಿತ್ತು. ನನಗೆ ಜೀವನನೇ ಬೇಡಪ್ಪ, ಏನಾದರೂ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಇರಲೇಬೇಕು, ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ನಾನು ಕಷ್ಟಪಟ್ಟು ದುಡ್ಕೊಂಡಿದ್ದೆ. ಸರಿ ಆಯ್ತೇಳಿ, ಇವಾಗ ಇನ್ನು ನನ್ನ ಅಂಗಡಿ ಎಲ್ಲ ನನ್ನ ಅಂಗಡಿ ಎಲ್ಲನ ತೆಗಿತೀನಿ. ಇನ್ನೇನು ನಾನು ರೋಡ್ ಸೈಡಾಗೆ ಅದು ಇದು ಕುಂಕುಮ ರಂಗೋಲಿ ಪುಡಿ ಅದು ಇದು ಮಾರ್ಕೊಂಡು ಇದ್ದೆ. ಇವಾಗ ಅದೇ ನೀನೇನು ತೆಗಿತೀನಿ, ತೆಗೆದುಬಿಟ್ಟು ನಿನ್ನ ಜೊತೆಗೇನೆ ವ್ಯಾಪಾರ ಮಾಡ್ಕೊಂಡು ಇರ್ತೇನೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ನನಗೇನೋ ಸಂಪೂರ್ಣವಾಗಿ ಒಪ್ಪಿಗೆ ಐತಪ್ಪ ಮದುವೆ ಆಗೋಕ್ಕೆ. ಆದರೆ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಯಾವಾಗಲೂ ಮುಂದೆ ನಾನು. ಚೆನ್ನಾಗಿ ನೋಡ್ಕೊಂತೀನಿ, ಖಂಡಿತ ಚೆನ್ನಾಗಿ ನೋಡ್ಕೊಂತೀನಿ. ನಾನಂತೂ ಮಾಡು, ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಇವತ್ತು ನನ್ನ ಕಷ್ಟದಲ್ಲಿ ನೀನು ಆಗಿದ್ದೀಯಾ, ಅದಕ್ಕೆ ನಿನ್ನಂತೂ ಕೈ ಬಿಡಲ್ಲ. ಒಂದು ಕೆಲಸ ಮಾಡು, ಮದುವೆ ಮಾಡಿಕೊಂಡು ನೀನು ಅವಳ ಕಣ್ಣೆದುರಿಗಿರಬೇಕು. ಆವಾಗ ಚೆನ್ನಾಗಿ ಅವಳಿಗೆ ಬುದ್ಧಿ ಬರುತ್ತೆ. ಇವಾಗ ನೀನು ಸ್ವಲ್ಪ ದಿನ ಅಲ್ಲೆಲ್ಲಾದರೂ ಮನೆ ಮಾಡಿಕೊಂಡು ಅವ್ರ ಊರಲ್ಲಿ ಇರು. ಜೀವಿತನ ಕಣ್ಣೆದುರಿಗಿರ್ಬೇಕು. ಯಾಕಂದರೆ ನೀನು ಅವಳು ಅಲ್ಲಿ, ನೀನು ಇಲ್ಲಿ ಅಂತಂದರೆ ಅದು ಸರಿಯಾಗಲ್ಲ. ಅವಳ ಕಣ್ಣಿಗೆ ಕಾಣಿಸಲ್ವಲ್ಲ. ಅವಳೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಬಿಡತ್ತ ಅಂತ ಸುಮ್ಮನೆ ಆಗ್ತಾಳೆ. ಅವಳು ಕಣ್ಣಿಗೆ ಕಾಣಬೇಕು. ಕಣ್ಣಿಗೆ ಕಾಣಂಗಿದ್ರೇ ಅದು ಚೆನ್ನಾಗಿರೋದು. ಕಣ್ಣಿಗೆ ಕಂಡ್ರೆ ಭಾಳ ಚೆನ್ನಾಗಿರುತ್ತೆ ಯಾವುದೇ ಆಗಲಿ. ಅವ್ರಿಗೆ ಅವಾಗ ಮನಸ್ಸಿಗೆ ಬರುತ್ತೆ. ಕಣ್ಣಿಗೆ ಕಾಣಲಿಲ್ಲ ಅಂತಂದರೆ ಏನೂ ಕಾಣಿಸಲ್ಲ. ಏನು ಎತ್ತ ಏನು ಮಾಡೋಣ ಅಂತ ಬರೀ ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೇ ನೀನು ಸುಮ್ಮನೆ ಅಲ್ಲೇ ಮನೆ ಮಾಡಿಬಿಡು. ಜೀವಿತವ್ರ ಊರಾಗೇನೇನೆ ಅಲ್ಲೇ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡು. ಹಂಗೆ ಮಾಡ್ಬೇಕಾದ್ರೆ ಸ್ವಲ್ಪ ದಿನ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ನನಗೆ ನೋಡಪ್ಪ ಈ ಸೌಭಾಗ್ಯ ಸಿಗಲಿಲ್ವಲ್ಲ ಅಂತ ಅವಳು ಅಂದ್ಕೋಬೇಕು. ಅವಾಗ ಗೊತ್ತಾಗುತ್ತಲ್ವೇ ನೀನು ಹೇಳೋದು ನಿಜನೇ. ಅವ್ರ ಊರಲ್ಲೇ ಮನೆ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ. ಸುಮ್ಮನೆ ಹಂಗೆ ಮಾಡ್ಬೇಕತ್ಲಾಗೆ. ಯಾತ ಮಾತಾಡ್ತಾ ಇದ್ರ? ಯಾವಾಗ ಬಂದಮ್ಮ ಸಿರಿ? ದಯವಾಗಿನ ಬಂದೇನೋ ಮಾತಾಡಬೇಕು ಅಂತ ಕರ್ದ ಸುಬ್ಬ, ಅದಕ್ಕೆ ಬಂದೆ. ಅಮ್ಮ, ಮತ್ತು ನಾನು ಸ್ವಲ್ಪ ದಿನ ಜೀವಿತರೂರಲ್ಲಿ ಮನೆ ಮಾಡ್ಕೊಂಡು ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಇದ್ರೆ ಅವಳಿಗೆ ಬುದ್ಧಿ ಬರೋಲ್ಲ. ಇಲ್ಲಿ ನೋಡಲ್ಲ, ಅವಳಿಗೆ ಕಣ್ಣಿಗೆ ಕಾಣಂಗಿರಬೇಕು. ಕಣ್ಣಿಗೆ ಕಾಣಂಗಿದ್ರೇ ಚೆಂದ. ಅದಕ್ಕೆ ಸ್ವಲ್ಪ ದಿನ ಮನೆ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಒಂದು ಮನೆ ಬಾಡಿಗೆ ಮನೆ ತಗೊಂಡು ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಕಂಡು ಪಾಪ ಇರೋಣ ಹಬ್ಬ, ನೀನು ಮನೆ ಮಾಡ್ಕೊಂಡು ಅಲ್ಲಿದ್ದರೆ ನೀವು ಬರ್ರಿ. ಇಲ್ಲಿ ಇರಲೇಳು ಸ್ವಲ್ಪ ದಿನ ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇದ್ದು ನಾವು ಚೆನ್ನಾಗಿರ್ಬೇಕು ಅವಳ ಕಣ್ಣು ಮುಂದೆ. ಅವಾಗ ಗೊತ್ತಾಗ್ಬೇಕು ಅವಳಿಗೆ. ಮತ್ತು ನಾನು ಹಂಗೆ ಅನ್ಕೊಂತಿದ್ದೆ, ಅವಳ ಕಣ್ಣೆದಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳೋಣ ಅನ್ಕೊಂತಿದ್ದೆ. ತಿರ್ಗಿ ಬೇಜಾರಾಗ್ತಾನೆ ನನ್ನ ಮಗ. ನೋಡಿ ನಮ್ಮಮ್ಮ ಯಾಂತ ಹೇಳುತ್ತೆ ಅಂತ ಹೇಳಿ ಬೇಜಾರಾಗ್ತಾನೆ ಅಂತ ಸುಮ್ಮನೆ ಆಗ್ತಿದ್ದೆ. ಅಲ್ಲೇ ಮನೆ ಮಾಡ್ಕೊಂಡಿದ್ರೆ ಕಣ್ಣಿಗೆ ಕಾಣಿಸುತ್ತಲ್ಲತ್ತೆ, ಅವಳಿಗೆ ಅವಾಗ ಗೊತ್ತಾಗುತ್ತೆ. ನೋಡಪ್ಪ ನಾನು ಹೆಂಗಿರ್ಬೋದಾಗಿತ್ತು, ಯಾಕೆ ಹಿಂಗಾಯಿತು ಅಂತೇಳಿ ಅವಳಿಗೆ ಕಾಣಿಸುತ್ತೆ. ಇಲ್ಲ ಅಂದರೆ ಅವಳೇ ನೀನು ಬರಲ್ಲ, ಈ ಊರ ಕಡೆಗೆ ಏನು ಬರಲ್ಲ, ಬರ್ತಾ ಹೋಗ್ತಾ ಇರಲ್ಲ. ಇವಾಗೇನು ಅವಳಿಗೆ ಏನು ಅನಿಸಲ್ಲ. ಇವಾಗ ಬರೋದೇ ಇಲ್ಲ ಊರಿಗೆ ಅಂತ ಹೇಳ್ತಾ ಇದ್ದಾಳಲ್ಲ, ಅವಳು ಕಣ್ಣೆದ್ರಿಗಿದ್ರೆ ಚೆನ್ನಾಗೆ ನಮ್ಮನ್ನು ನೋಡಿ ಅವಳಿಗೆ ಬೇಜಾರಾಗ ಸ್ವಲ್ಪ ದಿನ. ಅದಕ್ಕೆ ಇಲ್ಲ ನೀವು ಬರ್ರಿ, ಇಲ್ಲ ಅಂತಂದ್ರೆ ನಾನು ಇವರು ಇಬ್ಬರಾದರೂ ಇರ್ತೀನಿ.
ಸ್ವಲ್ಪ ದಿನ ಇದ್ದಾದರೂ ಬರೀರಿ ಅಂತ ನೀವು ಹೆಂಗೆ ಮಾಡ್ತೀರಾ ನೋಡ್ರಿ. ಸ್ವಲ್ಪ ದಿನ ಇರೋದ ಏನೋ ಬಾಡಿಗೆ ಮನೆ ಒಂದು ಸುಮಾರದೊಂದು ಯಾವುದಾದ್ರೂ ಒಂದು ನೋಡ್ಕೊಂಡು ಇದ್ರೆ ಆಯ್ತು ಅಷ್ಟೇ. ಸುಮಾರದೊಂದು ನೋಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆ ಮಾಡೋದು ತುಂಬ ಒಳ್ಳೆಯ ಸಮಯಕ್ಕ ಮಾಡಲಿ ಸುಮ್ಮನಿರಿ. ಇವಾಗ ಮನೆ ಮಾಡೋದ್ರಿಂದನ ಚೆನ್ನಾಗೆ ಬುದ್ಧಿ ಬರುತ್ತೆ ಅವ್ರಿಗೆ, ಇಲ್ಲ ಅಂತಂದರೆ ಬರಲ್ಲ. ಮತ್ತೆ ನಾನು ಹಂಗೆ ಅಂದ್ಕೊಂಡೆ ಮಾಡಲೇ ಬಿಡಮ್ಮ, ಇರಲಿ ನಿನಗೆ ನಾವು ಒಂದೆರಡು ದಿನ ಇರ್ತೀವಿ, ನಾವು ಅಲ್ಗೂ ಇಲ್ಗೂ ಓಡಾಡ್ಕೊಂಡು ಕೂಡ ಇರ್ತೀವಿ ಹೇಳ್ಬಿಡು. ಮಾಡ್ಕೊಂಡಿರ್ಲಿಲ್ಲ ಅವಳು ಕಣ್ಣೆದ್ರಿಗೆ ಇದ್ರೇ ಮತ್ತೆ ಅವಳಿಗೂ ಗೊತ್ತಾಗೋದು. ನಮಗೆ ಭಾಳ ಇದು ಮಾಡ್ತಾ ಇದ್ದಾಳೆ ಅವಳು. ತಾಳಿ ನೋಡೋಣ ನೋಡಿ ಪಾಪ, ಇವನು ಕರ್ಕೊಂಬರ್ತೀನಿ ಅಂತ ಹೋದ್ರೂ ಬರೋಲ್ಲ ಅಂತ ದಿಮಾಕ್ ಮಾಡಿದ್ಲಂತೆ. ಅವಳಿಗೆ ಇನ್ನೆಷ್ಟು ಇರಬೇಡ, ಅದಕ್ಕೆ ಮತ್ತೆ ಅವಳ ಕಣ್ಣೆದ್ರಿಗೆ ಚೆನ್ನಾಗಿರ್ಬೇಕು ನಾವೆಲ್ಲ. ಬೋಲು ದಿಮಾಕ್ ಮಾಡ್ತಾ ಇದ್ದಾಳೆ ಅವಳು. ಯಾಕನ ನೋಡು, ಇವನು ಕರಿಯಕ್ಕೆ ಹೋಗಿದ್ದಾನೆ, ಬೆಲೆ ಕೊಟ್ಟ. ಅವಳು ಬೆಲೆ ಕೊಟ್ಟಿದ್ದಲ್ಲಿ ಬೈಕ್ ಬಂದಾಗ ಮಾತಾಡಿದ್ಲಂತೆ, ಮನೆಗೆ ನಿಲ್ಲಿಸ್ಕೊಂಡು ಹೆಂಗೆ ಬೇಕಾ ಹಂಗೆ ಸಿರಿ. ನೋಡಮ್ಮ ಇಂಥವ್ರಿಗೆಲ್ಲ ನಂಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಬುದ್ಧಿ ಕಲಿಸ್ಬೇಕಣಮ್ಮ. ಬೈಕ್ ಬಂದಂಗೆ ಮಾತಾಡಿರಿ ಎಂಥವ್ರಿಗೂ ಬೇಜಾರಾಗಲ್ವೇ? ನಾನು ಆ ಮಗ ನೋಡ್ಕೊಂಡು ಕರ್ಕೊಂಬರೋಣ ತೆಗಿ, ಚೆನ್ನಾಗಿರೋ ನಮ್ಮ ಥರ ಅಣ್ಣಗೆಲ್ಲ ಹೇಳಿ ಹೋಗಮ್ಮ, ಎಲ್ಲಿರ್ಬೇಕು ಅಲ್ಲಿರ್ಬೇಕೇನು. ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ. ನಾನು ಯಾರು ಏನು ಹೇಳಿದ್ರು ನಾನು ಹೋಗಲ್ಲ ಅಂತ ಹೇಳೋಳು. ನೋಡೋಣ, ಹಿಂಗೆ ಅದು ಯೋಸ್ತೀನಿ ಇರ್ತಲ್ಲ ಅವ್ರ ಮನೆಗೇನೆ, ಅವ್ರ ಅಮ್ಮ ಯೋಸ್ತೀನಿ ನೋಡ್ಕೊಂಬತ್ತೆ ನೋಡೋಣ. ನಾನು ಎಷ್ಟು ಕರೆದ್ರೂ ಬರಲ್ಲ. ಮನೆ ಮಾಡೋ ಸುಬ್ಬು ಅಲ್ಲಿ ಸರಿ ಹೋಗುತ್ತೆ. ಇವಾಗ ನೀನಲ್ಲಿ ಮನೆ ಮಾಡಿದ್ರೆ ಆಮೇಲೆ ಹೆಂಗೆ ಗೊತ್ತಾ, ಸರಿ ಹೋಗುತ್ತೆ. ಆಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ನೋಡಪ್ಪ, ಇಲ್ಲಿ ಕಣ್ಣೆದ್ರಿಗೆ ಇರಬೇಕು. ಅವ್ರ ಮನೆ ಸರೌಂಡಿಂಗ್ನಾಗೇ ಕಣ್ಣೆದ್ರಿಗೆ ಕಾಣಂಗೆ, ಹೊರಗೆ ಬಂದ್ರು ಒಳಗೆ ಬಂದ್ರೂ ಒಂದು ಮನೆ ನೋಡಿ ಮನೆ ಮಾಡು. ಫಸ್ಟ್ ಮನೆ ನೋಡ್ಕೊಂಬಂದು ಮನೆ ಮಾಡಿಬಿಡು. ಮನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲೇ ಮಾಡ್ಬೇಕು ಪಾಪ, ನೀನು ದೂರ ಮಾಡಬೇಡ. ಅವ್ರ ಕಣ್ಣಿಗೆ ಕಾಣಂಗಿರ್ಬೇಕು. ಎಂದಾಗ ಬೈನಾಗ ಓಡಾಡ್ತಿದ್ರೆ ಅವ್ರ ಕಣ್ಣಿಗೆ ಕಾಣಬೇಕು. ಹಂಗೆ ಮನೆ ಮಾಡಿ ಹೇಳ್ತೀನಿ. ದೂರ ಎಲ್ಲೂ ಹೋಗ್ಬೇಡ. ದೂರ ಹೋದರೆ ಸುಮ್ಮನೆ ಕಾಮಲ್ಲ. ಇಲ್ಲಿರೋದು ಒಂದೇ, ದೂರ ಹೋಗೋದು ಒಂದೇ. ಅದಕ್ಕೇನೆ ಹತ್ರದಾಗೆ ನೋಡು. ಬಾರಜ್, ಇವತ್ತು ನಾನು ನೀನು ಹೋಗಿ ನೋಡ್ಕೊಂಬರೋಣ. ನೋಡ್ಕೊಂಬಂದು ಎಲ್ಲನೂ ನಾಳೆಗೆ ಹೋಗೋಕ್ಕಾಗುತ್ತೆ. ಇವತ್ತೇನೋ ನಮ್ಮ ಮನೆ ಸಿಕ್ಕಿದ್ರೆ ನೋಡ್ಕೊಂಬರೋಣ ಪಾಪ. ಅಷ್ಟು ಎಲ್ಲಿ ಇದ್ದಾವೆ ಏನು ಅಂಥೇಳಿ ನೋಡೋಣ. ಏನೋ ಸಿಗ್ತಾವ ಹೆಂಗೋ, ಯಾವುದಾದ್ರೂ ಒಂದು ಸಣ್ಣ ಹಳೆ ಮನೆ ಅಂತ ಸಿಕ್ಕಿದ್ರೂ ಪರವಾಗಿಲ್ಲ, ಸಾಕು. ಮತ್ತೆ ಸಣ್ಣದಂತ ಹಳೆ ಮನೆ ಸಿಕ್ಕಿದ್ರೂ ಸಾಕು. ಏನು ಚೆನ್ನಾಗಿರೋದೇ ಆಗಬೇಕು ಅಂಬೋದೇನಿಲ್ಲ. ನೋಡ್ಕೊಂಡು ಒಟ್ಟಿನಲ್ಲಿ ಮಳೆ ಬಂದ್ರೂ ಸೋತೆ ಇರೋ ಅಂಥ ಮನೆ ನೋಡಿ. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಇನ್ನು ಮನೆ ಮಾಡ್ತಾರೆ ಎಂಬುದು ಗೊತ್ತಾಗ್ಬಿಟ್ರೆ ಬಲು ಹುರ್ಕೊಬಿಡ್ತಾಳೆ. ಸಾಕಾತು ಹುರ್ಕೊಂಬ್ತಾಳೆ. ಇಲ್ಲಿಗೆ ಬರ್ತಾರೆ, ಇಲ್ಲಿ ಮನೆ ಮಾಡ್ತಾರೆ, ಇಲ್ಲಿ ಇರ್ತಾರೆ ಎಂಬುದು ಗೊತ್ತಾಗ್ಬಿಟ್ರೆ ಇನ್ನೂ ಚೆನ್ನಾಗಿ ಹುರ್ಕೊಂಬ್ತಾಳೆ. ಹುರ್ಕೊಂಬ್ಲಿ ಸರಿಯಾಗಿ ಮಾಡ್ತಿರ್ತಾಳೆ. ಅವಳು ಹುರ್ಕೊಂಬ್ಲಿ ಅಂತಲೇ ಮಾಡೋದು. ಅವಳು ಎಷ್ಟು ಹುರ್ಕೊಂಬ್ತಾಳೋ ಅಷ್ಟು ಒಳ್ಳೆಯದು. ಹುರ್ಕೊಂಬ್ಲಿ, ಅವಳ ಕಣ್ಣೆದ್ರಿಗೆ ನನ್ನ ಮಗನ ಸೊಸೆ ಚೆನ್ನಾಗಿರ್ತಾಳೆ ಅಷ್ಟೇ. ಅವಳು ಕಣ್ಣಿಗೆ ಕಾಮಲ್ವಲ್ಲ, ಅದಕ್ಕೇನು ತಲೆ ಕೆಡಿಸ್ಕೊಂಬಂಗೆ ಇದ್ದಾಳೆ. ಅವಳ ಕಣ್ಣಿಗೆ ಕಾಣಬೇಕು, ಕಣ್ಣಿಗೆ ಕಂಡ್ರೇ ಎಲ್ಲಾನ. ನೋಡೋದ್ರಲ್ಲ ವೀಕ್ಷಕರ, ಪಾಪ ತುಂಬ ಒಳ್ಳೆ ಹುಡುಗಿ ಮಾಡು. ಅದಕ್ಕೆ ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಅನಿಸುತ್ತೆ. ಪಾಪ ಹಿಂಗೆಲ್ಲ ಕೈ ಬಿಡಬಾರ್ದು ಅಂತ ಅನಿಸುತ್ತೆ. ಪಾಪ ಇರ್ತೀನಿ ಅಂತ ತುಂಬ ಆಸೆ ಪಡ್ತಾಳೆ. ನನ್ನ ಕೆಲಸಕ್ಕೆಲ್ಲ ಬಂದು ಸಹಾಯ ಮಾಡ್ತಾಳೆ. ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಸದ್ಯಕ್ಕೆ ಜೀವಿತರೂರಿಗೆ ಹೋಗಿ ಅಲ್ಲಿ ಇರ್ತೀವಿ. ಅಲ್ಲಿ ಕಣ್ಣಿಗೆ ಕಾಣಂಗೆ ನಾವು ಮನೆ ಮಾಡ್ಕೊಂಡು ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಇದ್ದು ಅವಳ ಕಣ್ಣೆದ್ರಿಗೆ ನಾವು ತೋರಿಸ್ಬೇಕು ಚೆನ್ನಾಗಿ ಇತ್ಕೊಂಡು. ಅವಾಗಾದರೂ ಅವಳಿಗೆ ಬುದ್ಧಿ ಬರುತ್ತೇನೋ ನೋಡೋಣ. ನಾನು ಹೆಂಗೆ ಕರಿಯೋಕೆ ಹೋದ್ರು ಎಷ್ಟು ಪ್ರೀತಿಯಿಂದ ನಾವು ಬರಲಿಲ್ವಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತಿ. ಆಮೇಲೆ ಭಾಳ ಸಿಟ್ಟೈತಿ. ಏನೆಂದ್ರೆ ನಾನು ಎಷ್ಟು ಪ್ರೀತಿಯಿಂದ ಕರಿಯೋಕೆ ಹೋದೆ, ಅವಳು ಬೆಳೆನೇ ಕೊಡಲಿಲ್ಲ ಅನ್ನಿಸ್ತೈತೆ ನನಗೆ. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.